ನಮಸ್ಕಾರ, ಎಲ್ರಿಗೂ ಸ್ವಾಗತ. ನೀವು ಗಮನಿಸಿರಬಹುದು, ಇತ್ತೀಚೆಗೆ ಭಾರತದಲ್ಲಿ ಅತ್ಯಾಧುನಿಕ ಎಐ ಟೂಲ್ಗಳು ಉಚಿತವಾಗಿ ಸಿಗ್ತಿವೆ. ಆದರೆ ಇದು ನಿಜವಾಗಿ ಉಚಿತನಾ, ಅಥವಾ ಇದರ ಹಿಂದೆ ಒಂದು ದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿ ಇದೆಯಾ? ಬನ್ನಿ, ಇವತ್ತು ನಾವು ಭಾರತದಲ್ಲಿ ಸಿಗ್ತಿರುವ ಈ ಉಚಿತ ಎಐ ಹಿಂದಿನ ಅಸಲಿ ಕಥೆಯನ್ನ ತಿಳಿದುಕೊಳ್ಳೋಣ. ಹೌದು, ಎಲ್ರ ತಲೆಯಲ್ಲೂ ಓಡ್ತಿರೋ ಪ್ರಶ್ನೆ ಇದೆ ಅಲ್ವಾ? ಭಾರತದಲ್ಲಿ ಎಐ ಯಾಕೆ ಉಚಿತ? ಜೆಮಿನೈ ಪ್ರೋನಂತಹ ಪವರ್ಫುಲ್ ಮಾಡೆಲ್ಗಳು ಕೂಡ ನಮ್ಮ ಫೋನ್ಗಳಲ್ಲಿ ಯಾವುದೇ ಹಣವಿಲ್ಲದೆ ಲಭ್ಯವಿದೆ. ಇದು ಹೇಗೆ ಸಾಧ್ಯ? ಇದರ ಹಿಂದಿನ ಕಾರಣವಾದ್ರೂ ಏನು? ಸರಿ, ಹಾಗಾದ್ರೆ ಬನ್ನಿ ಈ ರಹಸ್ಯದ ಮೊದಲ ಪದರವನ್ನ ಬಿಚ್ಚಿಡೋಣ. ನೋಡಿ, ಇದು ನಮಗೆ ಕಾಣೋ ಹಾಗೆ ಸುಮ್ಮನೆ ಕೊಟ್ಟಿರೋ ಗಿಫ್ಟ್ ಅಲ್ಲ, ಬದಲಿಗೆ ಇದೊಂದು ಪಕ್ಕಾ ಅಳೆದು ತೂಗಿ ಮಾಡಿರೋ ಬಿಸ್ನೆಸ್ ಸ್ಟ್ರಾಟಜಿ. ಹಾಗಾದ್ರೆ ಆ ಸ್ಟ್ರಾಟಜಿಯ ಮೊದಲ ಮತ್ತು ಬಹುಶಃ ಅತಿ ಮುಖ್ಯವಾದ ಭಾಗ ಅಂದ್ರೆ ಬಳಕೆದಾರರನ್ನ ತಮ್ಮತ್ತ ಸೆಳೆಯೋದು. ಭಾರತದಂತಹ ಒಂದು ದೈತ್ಯ ಮಾರುಕಟ್ಟೆಯಲ್ಲಿ ಯಾರು ಮೊದಲು ಬಂದು ನೆಲೆಯೂರ್ತಾರೋ ಅವರೇ ಗೆಲ್ಲೋದು. ಒಮ್ಮೆ ಈ ಸಂಖ್ಯೆ ನೋಡಿ, 900 ಮಿಲಿಯನ್ ಅಂದ್ರೆ 90 ಕೋಟಿ. ಇದು ಭಾರತದ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ. ಜಗತ್ತಿನಲ್ಲೇ ಎರಡನೇ ಅತಿದೊಡ್ಡ ಆನ್ಲೈನ್ ಮಾರುಕಟ್ಟೆ ಅಂದ್ರೆ ಸುಮ್ನೆನಾ? ಇಂಥ ಒಂದು ಅವಕಾಶವನ್ನ ಯಾವ ಕಂಪನಿ ತಾನೇ ಮಿಸ್ ಮಾಡ್ಕೋಬಾರ್ದು ಅಲ್ವಾ? ಈ ಸ್ಲೈಡ್ ನೋಡಿ, ಇದು ಅವರ ಇಡೀ ಪ್ಲಾನನ್ನೇ ನಮ್ಮ ಮುಂದೆ ಇಡುತ್ತೆ. ಫಸ್ಟ್ ಏನ್ ಮಾಡ್ತಾರೆ, ಪ್ರೀಮಿಯಂ ಫೀಚರ್ಗಳನ್ನ ಫ್ರೀಯಾಗಿ ಕೊಡ್ತಾರೆ. ಇದರಿಂದ ಏನಾಗತ್ತೆ, ಜನರಿಗೆ ಅದನ್ನ ಪ್ರತಿದಿನ ಬಳಸೋದು ಒಂದು ಅಭ್ಯಾಸ ಆಗಿ ಹೋಗುತ್ತೆ. ಒಮ್ಮೆ ಅಭ್ಯಾಸ ಆದ್ಮೇಲೆ ಅದನ್ನ ಬಿಟ್ಟು ಬೇರೆ ಆ್ಯಪ್ಗೆ ಹೋಗೋ ಕಷ್ಟ ಆಗತ್ತೆ. ಅಷ್ಟೊತ್ತಿಗೆ ಸ್ಥಳೀಯ ಸ್ಪರ್ಧಿಗಳು ಮಾರುಕಟ್ಟೆಗೆ ಬರೋದಕ್ಕೂ ಮುಂಚೆಯೇ ಇಡೀ ಮಾರುಕಟ್ಟೆ ಇವರ ಕೈಲಿರುತ್ತೆ. ಇದನ್ನೇ ಲಾಕ್ ಇನ್ ಸ್ಟ್ರಾಟಜಿ ಅಂತ ಕರೆಯೋದು. ಸರಿ, ಇಷ್ಟೊಂದು ಬಳಕೆದಾರರನ್ನ ಪಡೆದು ಏನ್ ಮಾಡ್ತಾರೆ? ನಿಜವಾದ ಉದ್ದೇಶವಾದ್ರೂ ಏನು? ಈ ಪ್ರಶ್ನೆನೇ ನಮ್ಮನ್ನ ಈ ಒಗಟಿನ ಮುಂದಿನ ಹಂತಕ್ಕೆ, ಅಂದ್ರೆ ಅತ್ಯಂತ ಬೆಲೆಬಾಳುವ ಒಂದು ವಿಷಯಕ್ಕೆ ಕರ್ಕೊಂಡೋಗುತ್ತೆ. ಹೌದು, ಚಿನ್ನದ ಗಣಿ. ಎಐ ಕಂಪನಿಗಳಿಗೆ ಭಾರತದ ಡೇಟಾ ಅನ್ನೋದು ಒಂದು ಚಿನ್ನದ ಗಣಿಯ ಹಾಗೆ ಕಂಡಿದೆ. ಈ ಒಂದು ಪದ ಅವರ ಇಡೀ ದೃಷ್ಟಿಕೋನವನ್ನೇ ಹೇಳ್ಬಿಡುತ್ತೆ. ಹಾಗಾದ್ರೆ ಯಾಕೆ ನಮ್ಮ ಡೇಟಾ ಅಷ್ಟೊಂದು ಅಮೂಲ್ಯ? ಈ ಸ್ಲೈಡ್ ಅದನ್ನ ಚೆನ್ನಾಗಿ ವಿವರಿಸುತ್ತೆ. ನೋಡಿ, ನಮ್ಮಲ್ಲಿ 22 ಪ್ರಮುಖ ಭಾಷೆಗಳಿವೆ, 100 ಬೇರೆ ಬೇರೆ ಡಯಲೆಕ್ಟ್ಸ್ಗಳಿವೆ. ಅದಕ್ಕಿಂತ ಮುಖ್ಯವಾಗಿ ನಾವು ಕನ್ನಡ, ಇಂಗ್ಲಿಷ್ ಅಥವಾ ಹಿಂಗ್ಲಿಷ್ ತರಹದ ಮಿಶ್ರ ಭಾಷೆಗಳನ್ನ ಮಾತಾಡ್ತೀವಿ. ನಿಜ ಜೀವನದಲ್ಲಿ ಜನ ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಎಐ ಮಾಡೆಲ್ಗಳು ಕಲಿಯೋಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಸಿಟಿಯಲ್ಲಿರೋ ಪ್ರೊಫೆಷನಲ್ನಿಂದ ಹಿಡಿದು ಹಳ್ಳಿಯಲ್ಲಿರೋ ರೈತರವರೆಗೆ ಎಲ್ಲರ ಡೇಟಾ ಕೂಡ ಸಿಗುತ್ತೆ. ಇದರಿಂದ ಎಐ ಇನ್ನಷ್ಟು ಸ್ಮಾರ್ಟ್ ಆಗುತ್ತೆ. ಸರಿ, ಈ ಚಿನ್ನದ ಗಣಿಯನ್ನ ತಲುಪೋದು ಹೇಗೆ? ಕೋಟಿಗಟ್ಲೆ ಜನರನ್ನ ತಲುಪೋಕೆ ಈ ಟೆಕ್ ಕಂಪ್ನಿಗಳು ಏನ್ ದಾರಿ ಹಿಡಿದಿವೆ? ಇದು ನಮ್ಮನ್ನ ಅವರ ಸ್ಟ್ರಾಟಜಿಯ 3ನೇ ಭಾಗಕ್ಕೆ ಕರ್ಕೊಂಡೋಗುತ್ತೆ. ಅದಕ್ಕಾಗಿಯೇ ಜಾಗತಿಕ ಟೆಕ್ ದೈತ್ಯರು ರಿಲಯನ್ಸ್ ಜಿಯೋ ಮತ್ತು ಭಾರತಿ ಏರ್ಟೆಲ್ನಂತಹ ನಮ್ಮ ದೇಶದ ದೊಡ್ಡ ಟೆಲಿಕಾಂ ಕಂಪನಿಗಳ ಜೊತೆ ಕೈ ಜೋಡಿಸುತ್ತಿದ್ದಾರೆ. ಈ ಪಾರ್ಟ್ನರ್ಶಿಪ್ಗಳು ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ಜನರಿಗೆ ಎಐ ತಲುಪಿಸುವ ಒಂದು ಎಕ್ಸ್‌ಪ್ರೆಸ್‌ವೇ ಇದ್ದ ಹಾಗೆ. ಈ ಸ್ಲೈಡ್ ನೋಡಿದ್ರೆ ನಿಮಗೂ ನೆನಪಾಗ್ಬೋದು ಅಲ್ವಾ? ಮೊದಲೆಲ್ಲ ನಮ್ಮ ಮೊಬೈಲ್ ಪ್ಲಾನ್ ಜೊತೆಗೆ ನೆಟ್ಫ್ಲಿಕ್ಸ್, ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಸಿಗ್ತಿತ್ತು. ಇವಾಗ ಅದೇ ತಂತ್ರವನ್ನ ಬಳಸಲಾಗ್ತಿದೆ. ಆದರೆ ಈ ಸಾರಿ ಹೊಸ ವ್ಯಾಲ್ಯೂ ಆ್ಯಡ್ ಆಗಿರೋದು ಎಐ ಟೂಲ್ಗಳು. ಇದು ಗ್ರಾಹಕರನ್ನ ತಮ್ಮ ನೆಟ್ವರ್ಕ್ನಲ್ಲೇ ಉಳಿಸ್ಕೊಳ್ಳೋಕೆ ಮಾಡ್ತಿರೋ ಒಂದು ಪ್ಲಾನ್. ಒಂದೇ ಒಂದು ಪಾರ್ಟ್ನರ್ಶಿಪ್ನಿಂದ ಅವರಿಗೆ ಸಿಗೋ ರೀಚ್ ನೋಡಿ, ಮೈ ಜಿಯೋ ಅಂತಹ ಆ್ಯಪ್ಗಳ ಮೂಲಕ ಬರೋಬ್ಬರಿ 50 ಕೋಟಿ ಜನರನ್ನು ತಲುಪುವ ಅವಕಾಶ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಲ್ವಾ? ಓಕೆ, ಬಳಕೆದಾರರನ್ನ ಸಂಪಾದಿಸಿದ್ರು, ಡೇಟಾ ಕಲೆಕ್ಟ್ ಮಾಡಿದ್ರು, ಪಾರ್ಟ್ನರ್ಶಿಪ್ ಕೂಡ ಮಾಡಿಕೊಂಡ್ರು. ಆದರೆ ಇದರಿಂದ ಅವ್ರಿಗೆ ಲಾಭ ಏನು? ಅಂತಿಮ ಗುರಿ ಏನು? ಇದರ ಉತ್ತರ ಅವರ ಲಾಂಗ್ ಟರ್ಮ್ ಹಣಗಳಿಕೆಯ ಯೋಜನೆಯಲ್ಲಿದೆ. ಈ ಇಡೀ ಸ್ಟ್ರಾಟಜಿಯ ಮೂಲ ಅಡಿಪಾಯವೇ ಫ್ರೀಮಿಯಂ ಮಾಡೆಲ್. ಅಂದ್ರೆ ಏನು? ತುಂಬ ಸಿಂಪಲ್. ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಬೇಸಿಕ್ ವರ್ಷನ್ ಅನ್ನ ಉಚಿತವಾಗಿ ಕೊಡೋದು. ಆದರೆ ಅದಕ್ಕಿಂತ ಅಡ್ವಾನ್ಸ್ ಫೀಚರ್ಗಳು ಬೇಕಂದ್ರೆ ಅಥವಾ ಇನ್ನೂ ಉತ್ತಮ ಅನುಭವ ಬೇಕಂದ್ರೆ ಅದಕ್ಕೆ ಹಣ ಪಾವತಿಸಬೇಕು. ಈ ಟೈಮ್ಲೈನ್ ಅವರದ ದೀರ್ಘಾವಧಿಯ ಯೋಜನೆಯನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತೆ. ಸದ್ಯಕ್ಕೆ ಅಂದ್ರೆ ಇವತ್ತು ನಮಗೆ 12ರಿಂದ 18 ತಿಂಗಳವರೆಗೆ ಪ್ರೋ ವರ್ಷನ್ ಅನ್ನ ಫ್ರೀ ಟ್ರಯಲ್ ಆಗಿ ಕೊಡ್ತಾರೆ. ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಕೆಲಸಕ್ಕೆ, ಓದಿಗೆ ಅದನ್ನ ಬಳಸೋಕೆ ಶುರು ಮಾಡಿ ಅದರ ಮೇಲೆ ಅವಲಂಬಿತರಾಗ್ತೀವಿ. ಮುಂದೊಂದು ದಿನ ಈ ಅವಲಂಬನೆ ಹೆಚ್ಚಾದಾಗ ಚಂದಾದಾರರಾಗಿ ಹಣ ಪಾವತಿಸುವಂತೆ ಮಾಡೋದು ಅವರ ಉದ್ದೇಶ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಈ ಕಾರ್ಪೊರೇಟ್ ಸ್ಟ್ರಾಟಜಿ ಕೇವಲ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಆಶ್ಚರ್ಯ ಅಂದ್ರೆ ಇದು ನಮ್ಮ ಸರ್ಕಾರದ ಒಂದು ದೊಡ್ಡ ರಾಷ್ಟ್ರೀಯ ಗುರಿಯ ಜೊತೆಗೂ ಕೂಡ ಹೊಂದಾಣಿಕೆ ಆಗ್ತಿದೆ. ಅದೇ ಇಂಡಿಯಾ ಎಐ ಮಿಷನ್. ಇದು ಭಾರತದಲ್ಲಿ ಎಐ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಅದು ಎಲ್ರಿಗೂ ಸಿಗುವಂತೆ ಮಾಡೋಕೆ ಸರ್ಕಾರ ತಂದಿರೋ ಒಂದು ಉಪಕ್ರಮ.
ಇದು ಜಾಗತಿಕ ಕಂಪನಿಗಳಿಗೆ ಇಲ್ಲಿ ಹೂಡಿಕೆ ಮಾಡೋಕೆ ಒಂದು ದೊಡ್ಡ ಪ್ರೋತ್ಸಾಹ. ಇನ್ನು ಸರ್ಕಾರ ಈ ಮಿಷನ್ಗೆ ಮಾಡ್ತಿರೋ ಹೂಡಿಕೆ ಸಾಮಾನ್ಯದ್ದಲ್ಲ. ಬರೋಬ್ಬರಿ 10,300 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಮೊತ್ತದ ಹೂಡಿಕೆ ಎಐ ಕಂಪನಿಗಳಿಗೆ ಭಾರತದಲ್ಲಿ ಕೆಲಸ ಮಾಡೋಕೆ ತುಂಬಾ ಅನುಕೂಲಕರ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಹೀಗೆ ಒಂದು ಕಡೆ ಕಾರ್ಪೊರೇಟ್ ಕಂಪನಿಗಳ ಲಾಭದ ಉದ್ದೇಶ, ಇನ್ನೊಂದು ಕಡೆ ಸರ್ಕಾರದ ಎಲ್ಲರಿಗೂ ಎಐ ಅನ್ನೋ ರಾಷ್ಟ್ರೀಯ ದೃಷ್ಟಿಕೋನ. ಇವೆರಡು ಒಂದಕ್ಕೊಂದು ಪೂರಕವಾಗಿವೆ. ಇದನ್ನೇ ವಿನ್ ವಿನ್ ಸಿಚುವೇಶನ್ಸ್ ಅಂತಾರಲ್ಲ, ಹಾಗೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಕೇಳೋಣ. ನಮಗೆ ಉಚಿತ ಅಂತ ಸಿಗ್ತಿರೋ ಈ ಎಐಯ ನಿಜವಾದ ಬೆಲೆ ಏನು? ಈ ಹೊಸ ಡೇಟಾ ಮತ್ತು ಗಮನದ ಆರ್ಥಿಕತೆಯಲ್ಲಿ ನಮ್ಮ ಪಾತ್ರವೇನು? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?